ಮುರುಘಾ ಮಠದ ಪೀಠಾಧಿಪತಿ ಬದಲಾಗೋ ಕಾಲ ಸನ್ನಿಹಿತ ಆಗ್ತಾ ಇದೆ. ಇವತ್ತಿನ ಬೆಳವಣಿಗೆಗಳನ್ನ ನೋಡಿದ್ರೆ ನಿಜ ಅನಿಸ್ತಾ ಇದೆ. ಇದರ ಮಧ್ಯೆ ಮಗು ಯಾರದ್ದು ಅನ್ನೋದಕ್ಕೆ DNA ಟೆಸ್ಟ್ಗೂ ಒತ್ತಡ ಶುರುವಾಗಿದ್ರೆ ಎರಡನೇ ಪೋಕ್ಸೋ ಕೇಸ್ ಮಕ್ಕಳ 164 ಹೇಳಿಕೆ ಪಡೆಯಲು ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಮುರುಘಾ ಮಠಕ್ಕೆ ನೂತನ ಪೀಠಾಧಿಪತಿ, ಸರ್ಕಾರ ಎಂಟ್ರಿ, ಶೀಘ್ರದಲ್ಲೇ ತೀರ್ಮಾನ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವ ಮುರುಘಾಸ್ವಾಮಿ ಪಟ್ಟ ಬಿಡಬೇಕು ಎಂಬ ಕೂಗು ಜೋರಾಗಿದೆ. ಮಠದ ಭಕ್ತರು, ಮುಖಂಡರು ನಿನ್ನೆ ಸಿಎಂ ಬೊಮ್ಮಾಯಿ ಹಾಗೂ BS ಯಡಿಯೂರಪ್ಪರನ್ನ ಭೇಟಿ ಮಾಡಿದ್ರು. ಸರ್ಕಾರವೇ ಮುರುಘಾಸ್ವಾಮಿಯನ್ನ ವಜಾಗೊಳಿಸಿ ಹೊಸ ಪೀಠಾಧ್ಯಕ್ಷರ ನೇಮಕ ಮಾಡಬೇಕು ಎಂದು ಮನವಿ ಮಾಡಿದ್ರು. ಈಗ ಸರ್ಕಾರ ಮುರುಘಾ ಮಠದ ವಿಷಯದಲ್ಲಿ ಅಧಿಕೃತ ಎಂಟ್ರಿ ಕೊಡೋದು ಖಚಿತವಾಗಿದೆ. ಕಾನೂನು ಪ್ರಕಾರ ಒಂದು ಟ್ರಸ್ಟ್ ಇದೆ, ಅದರ ಕಾನೂನು ಅಡಿಯಲ್ಲಿ ಮುಂದಿನ ಕ್ರಮಗಳು ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರು ಸೂಚಿಸಿದ್ದಾರೆ. ನಾನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದೇನೆ. ಏನೇ ಮಾಡಿದರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೋಡ್ಕೊಂಡು ಮಾಡೋಣ. ಮುರುಘಾ ಮಠಕ್ಕೆ ನೂತನ ಮಠಾಧಿಪತಿ ಯಾರು? ಮಠಾಧಿಪತಿ ರೇಸ್ನಲ್ಲಿದ್ದಾರೆ ಸಪ್ತ ಸ್ವಾಮೀಜಿಗಳು. ಮುರುಘಾ ಮಠದ ಪೀಠಾಧಿಪತಿ ಆಗೋ ರೇಸ್ನಲ್ಲಿ ಬೆಂಗಳೂರಿನ ಸರ್ಪಭೂಷಣ ಮಠದ ಮಲ್ಲಿಕಾರ್ಜುನ ದೇವರು ಮುಂಚೂಣಿ ಸ್ಥಾನದಲ್ಲಿದ್ದಾರೆ. ಇವರನ್ನ ಬಿಟ್ಟರೆ ಹೆಬ್ಬಾಳ ಮಠದ ಮಹಾಂತ ರುದ್ರೇಶ್ವರ ಶ್ರೀಗಳ ಹೆಸರು ಜೋರಾಗಿ ಕೇಳಿಬರುತ್ತಿದೆ. ಮೂರನೇ ಸ್ಥಾನದಲ್ಲಿ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಶ್ರೀಗಳಿದ್ರೆ, ನಾಲ್ಕನೇ ಸ್ಥಾನದಲ್ಲಿ ಗುರುಮಠಕಲ್ ಮಠದ ಶಾಂತವೀರ ಶ್ರೀಗಳು, ಆಮೇಲೆ ಅಥಣಿಯ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ ಹಾಗೂ ಹಾವೇರಿ ಮಠದ ಶಾಂತಲಿಂಗ ಸ್ವಾಮಿ, ಇಳಕಲ್ ಮಠದ ಸಿದ್ದರಾಮ ಶ್ರೀ ಹೆಸರು ಮುಂಚೂಣಿಯಲ್ಲಿದೆ. ಸಮಸ್ತ ಹರ್ಷ ಪೀಠಾಧಿಪತಿಗಳನ್ನ ತೀವ್ರವಾಗಿ ನೇಮಿಸಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ. ಅವರು ಏನ್ ಮಾಡ್ತಾರೆ ನೋಡೋಣ. ಅವರ ಪ್ರತಿಕ್ರಿಯೆ ಯಾವ್ದಾದ ಮೇಲೆ ನಾವು ಮುಂದಿನ ನಡೆವಳಿಕೆಗಳನ್ನು ನಿರ್ಧಾರ ಮಾಡ್ತೇವೆ. ಮಠದ ಪವರ್ ಆಫ್ ಅಟಾರ್ನಿ ಹಸ್ತಾಂತರ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಮುರುಘಾಸ್ವಾಮಿ ಪವರ್ ಆಫ್ ಅಟಾರ್ನಿಯನ್ನ SJM ವಿದ್ಯಾಪೀಠದ ಕಾರ್ಯದರ್ಶಿ SB ವಸ್ತ್ರದ ಮಠಗೆ ನೀಡಿದ್ದಾರೆ. ಅಧಿಕೃತವಾಗಿ ನೋಟರಿ ಮಾಡಿ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಾರೆ. SJM ವಿದ್ಯಾಪೀಠದ ಚೆಕ್ ಸಹಿ ಸೇರಿದಂತೆ ವಿವಿಧ ಆಡಳಿತಾತ್ಮಕ ನಿರ್ಧಾರವನ್ನ ಇನ್ಮುಂದೆ SB ವಸ್ತ್ರದ ಮಠ ನೋಡಿಕೊಳ್ಳುತ್ತಾರೆ. ಮಠದಲ್ಲಿದ್ದ ಮಗು ಅಪ್ಪ ಯಾರು? DNA ಟೆಸ್ಟ್ಗೆ ಜೋರಾಯಿತು ಕೂಗು. ಮುರುಘಾ ಮಠದ ವಸತಿ ಶಾಲೆಯಲ್ಲಿ 4.5 ವರ್ಷದ ಹೆಣ್ಣು ಮಗು ಪತ್ತೆಯಾಗಿತ್ತು. ಮಗುವಿನ ತಂದೆ ಯಾರು ಅನ್ನೋದಕ್ಕೆ DNA ಟೆಸ್ಟ್ಗೆ ಹಲವರು ಒತ್ತಡ ಹಾಕ್ತಿದ್ದಾರೆ. ಈ ಮಧ್ಯೆ ಮಗು ಯಾವಾಗ ಸಿಕ್ಕಿತ್ತು ಎಂಬ ಬಗ್ಗೆ ನ್ಯೂಸ್ 18ಗೆ ಪ್ರತ್ಯಕ್ಷದರ್ಶಿ ಫೈರೋಜ್ ಮಾತನಾಡಿದ್ರು. 18-20 ವರ್ಷದ ಮುಂಚೆ ಒಂದು ಮಗು ಸಿಕ್ಕಿತ್ತು. ಅದಕ್ಕೆ ನಿರ್ಣಯನೋ ನಿರ್ಭಯನೋ ಅಂತ ಹೆಸರಿಟ್ಟಿದ್ರು. ಅವ್ರಿಗೆ ಏನು ಮದುವೆ ಆಗೈತೋ ಅಥವಾ ಏನು ಕೆಲಸದಲ್ಲೈತೋ ಗೊತ್ತಿಲ್ಲ. ಚಿಗುರು ಮಾತ್ರ ನೋಡಿರೋದು ನಿಜ. ನಾವು ಚಿಗುರು ಇಲ್ಲಿ ಹೊರಗಡೆ ಎಲ್ಲ ಓಡಾಡ್ತಾ ಇರೋದು. ಇನ್ನೂ ನಾಪತ್ತೆಯಾಗಿದ್ದ ಮೂರನೇ ಆರೋಪಿ ಮಠದ ಉತ್ತರಾಧಿಕಾರಿ ಬಸವಾದಿತ್ಯ ಸ್ವಾಮಿ ನಿನ್ನೆ ಪೊಲೀಸರಿಗೆ ಶರಣಾಗಿದ್ದ. ಶರಣಾದ ಬೆನ್ನಲ್ಲೇ ಜಾಮೀನು ಕೂಡ ಸಿಕ್ಕಿದೆ. ಪೊಲೀಸರೇ ಕೇಸ್ ಬಗ್ಗೆ ವಿಳಂಬ ನೀತಿ ಅನುಸರಿಸಿ ಆರೋಪಿಗಳಿಗೆ ರಕ್ಷಣೆ ನೀಡುತ್ತಿದ್ದಾರೆ ಅನ್ನೋದು ಹಲವರ ಆಕ್ರೋಶ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಿನ್ನೆ ಅಬ್ಬರಿಸಿದ್ದ ಮಳೆರಾಯ ಇವತ್ತು ಮತ್ತೆ ಬೊಬ್ಬೆ ಹಾಕಿದ್ದಾನೆ. ರಾಜ್ಯದಲ್ಲಿ ಸಾಕಷ್ಟು ಕಡೆ ಅನಾಹುತಗಳನ್ನು ಸೃಷ್ಟಿಸಿದ್ದಾನೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನ ಬನ್ನಿ ನೋಡೋಣ. ಬೆಂಗಳೂರಲ್ಲಿ ರಾತ್ರಿ ಸುರಿದ ಮಳೆಗೆ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಮುಂಭಾಗದ ರಸ್ತೆ ಕೆರೆಯಂತಾಗಿದೆ. ಸಚಿವ ಸಿಸಿ ಪಾಟೀಲ್, ಮುರುಗೇಶ್ ನಿರಾಣಿ ಮನೆ ಮುಂದೆಲ್ಲ ನೀರು ನಿಂತು ಅವಾಂತರ ಸೃಷ್ಟಿಯಾಗಿತ್ತು. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಕುಮದ್ವತಿ ನದಿ ನೀರಿನಲ್ಲಿ ನಿನ್ನೆ ರಾತ್ರಿ 2 ಯುವಕರು ಕೊಚ್ಚಿ ಹೋಗಿದ್ರು. 2 ಯುವಕರಲ್ಲಿ ಪ್ರಶಾಂತ್ ಕುಮಾರ್ ಬದುಕಿದ್ದ, ಇನ್ನೊಬ್ಬ ಶವವಾಗಿ ಸಿಕ್ಕಿದ್ದಾನೆ. ಮಂಡ್ಯದ BC ಫಾರ್ಮ್ ಗೇಟ್ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿದೆ. ಸಂಚಾರ ಅಸ್ತವ್ಯಸ್ತವಾಗಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಇನ್ನೊಂದು ಕಡೆ KM ದೊಡ್ಡಿ ರಸ್ತೆ ಕುಸಿದಿದ್ದು, ಪೊಲೀಸರು ಕುಸಿದ ಸ್ಥಳದಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಲೋಕಪಾವನಿ ನದಿ ಉಕ್ಕಿ ಹರಿಯುತ್ತಿದ್ದು, ಸಪ್ಪನಕುಪ್ಪೆ ಗ್ರಾಮದ ರಸ್ತೆ ಕೊಚ್ಚಿ ಹೋಗಿದೆ. ಮಂಡ್ಯ ಜಿಲ್ಲೆಯ ಗುತ್ತಲು ಕೆರೆ ಕೋಡಿ ಬಿದ್ದು 4 ಮನೆಗಳ ಗೋಡೆ ಕುಸಿದಿವೆ. ಅರಕೇಶ್ವರ ನಗರ ಮುಳುಗಿದೆ. ಹಲವು ಮನೆಗಳ ಗೋಡೆ ಕುಸಿದಿದ್ದು ಪರಿಹಾರಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಕಾರಸವಾಡಿ ಕೆರೆ ಭರ್ತಿಯಾಗಿ 50ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿದ್ದ ಕಬ್ಬು, ಭತ್ತದ ಬೆಳೆ ನಾಶವಾಗಿದೆ. ಇನ್ನು ಮಂಡ್ಯದ ಲಿಂಗಾಪುರ ಗ್ರಾಮಕ್ಕೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದೆ. ರಾಮನಗರ ಜಿಲ್ಲೆಯ ಸೀರಹಳ್ಳ ತುಂಬಿದ್ದು ಅರ್ಕೇಶ್ವರ ಕಾಲೋನಿ, ಟಿಪ್ಪು ನಗರ, ಜಿಯಾವುಲ್ಲಾ ಬ್ಲಾಕ್, ಗೌಸಿಯಾ ನಗರ,
ಯಾರಬ್ ನಗರ ಸೇರಿದಂತೆ 5-6 ಬಡಾವಣೆಗಳಿಗೆ ನೀರು ನುಗ್ಗಿದೆ. ಚನ್ನಪಟ್ಟಣದ ಗಾಂಧಿ ಗ್ರಾಮದಲ್ಲಿ ದಶಪಥ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಮನೆ, ಜಮೀನುಗಳು ಜಲಾವೃತವಾಗಿದೆ. ವಿಜಯಪುರ ನಗರದ ಮೀನಾಕ್ಷಿ ಚೌಕ್ನಲ್ಲಿ ಮರ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮರ ಬಿದ್ದ ಪರಿಣಾಮ 10ಕ್ಕೂ ಹೆಚ್ಚು ಬೈಕುಗಳು ಜಖಂಗೊಂಡಿವೆ. ತುಮಕೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿದ್ದು ಗುಬ್ಬಿ, ತುಮಕೂರು, ಕೊರಟಗೆರೆ, ಮಧುಗಿರಿ ಸೇರಿದಂತೆ ಹಲವೆಡೆ ತಗ್ಗು ಪ್ರದೇಶ ಹಾಗೂ ಮನೆಗಳಿಗೆ ನೀರು ನುಗ್ಗಿದೆ. ಗುಬ್ಬಿ ತಾಲೂಕಿನ ಎಂಎಚ್ ಪಟ್ಟಣದ ಅಡಿಕೆ ತೋಟಗಳಿಗೂ ನೀರು ನುಗ್ಗಿದೆ. ಇನ್ನು 3-4 ದಿನ ಮಳೆ ಬಿಟ್ಟು ಬಿಡದೆ ಕಾಟ ಕೊಡುತ್ತೆ ಜೋಪಾನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸೋನಿಯಾ ಗಾಂಧಿ ಬಳ್ಳಾರಿ ತೊರೆದು ಅವಮಾನಿಸಿದ್ರು ಅಂತ ಬಿಜೆಪಿಯವರು. ಆದರೆ ಅದೇ ಬಳ್ಳಾರಿಯಲ್ಲಿ ಇವತ್ತು ಕಾಂಗ್ರೆಸ್ಸಿಗರು ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿದ್ರು. ಸಮಾವೇಶದಲ್ಲಿ ಡಿಕೆಶಿ ಕೊಟ್ಟ ಒಂದು ಹೇಳಿಕೆ ಕಾಂಗ್ರೆಸ್ ಜೋಡೋ ಅನ್ನೋ ಕಮಲ ಕಲಿಗಳಿಗೆ ಮತ್ತೆ ಆಹಾರವಾಯಿತು. ಬಳ್ಳಾರಿಯಲ್ಲಿ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಬೆಳಗ್ಗೆ ಪಾದಯಾತ್ರೆಯಲ್ಲಿ 20,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ಉಗ್ರ ನರಸಿಂಹ, ದುರ್ಗಾದೇವಿ ವೇಷ ತೊಟ್ಟು ಅನೇಕರು ಪಾದಯಾತ್ರೆಗೆ ಕೈಜೋಡಿಸಿದ್ರು. ಫಸ್ಟ್ ಟೈಮ್ ಕರ್ನಾಟಕದ ಪಾದಯಾತ್ರೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಿದ್ರು. ಬಳ್ಳಾರಿ ಕಾಂಗ್ರೆಸ್ ಸಮಾವೇಶದಲ್ಲೂ ಜನಸ್ತೋಮ. ಪಾದಯಾತ್ರೆ ಬಳಿಕ ಬಳ್ಳಾರಿಯಲ್ಲಿ ಭರ್ಜರಿ ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷ ಆಯೋಜಿಸಿತ್ತು. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ರಾಜಸ್ಥಾನ ಸಿಎಂ ಗೆಹ್ಲೋಟ್, ಖರ್ಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ಸಮಾವೇಶದುದ್ದಕ್ಕೂ ಬಿಜೆಪಿ ನಾಯಕರು ಟಾರ್ಗೆಟ್ ಆದ್ರು. ಶ್ರೀರಾಮುಲು ಮುಖ್ಯ ಟಾರ್ಗೆಟ್ ಆದ್ರು. My mother fought an election from here and got wholehearted support from the people of Bellary. My grandmother Indira Gandhi ji fought from Chikmagalur. कर्नाटक की सरकार को 40% की सरकार नाम दिया गया है. The government is anti-SC/ST. ಇದೇ ಸಮಾವೇಶದಲ್ಲಿ ಸಿದ್ದರಾಮಯ್ಯ, ರಾಮುಲು, ಜನಾರ್ದನ ರೆಡ್ಡಿ ಮೇಲೆ ಗುಡುಗಿದ್ರು. ಜಿಲ್ಲೆಗೆ ₹1 ಕೆಲಸ ಆಗಿದೆ ಅಂತ ಹೇಳಿ ತೋರಿಸಿದ್ರೆ ರಾಮುಲು ಚರ್ಚೆ ಮಾಡಕ್ ತಯಾರಾಗಿದ್ಯಾ? ನಿನ್ನಂತ ಪೆದ್ದನ ಜೊತೆಯಲ್ಲಿ ನಾವು ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ನಿನ್ನಂತ ಪೆದ್ದನ ಜೊತೆ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ದೇನೆ ನಿಮ್ ಸಾಧನೆ ಏನು ಗೊತ್ತಾ? ಲೂಟಿ ಹೊಡೆದದ್ದು ನಿಮ್ಮ ಸಾಧನೆ. ಸಿದ್ದರಾಮಯ್ಯ ಸಿಎಂ ಆಗೋಕಲ್ಲ, ಡಿಕೆಶಿ ಮುಖ್ಯಮಂತ್ರಿ ಆಗೋಕೆ ಅಲ್ಲ ಪಾದಯಾತ್ರೆ ಅಂತ ಪರೋಕ್ಷವಾಗಿ ಡಿಕೆಶಿ ವೇದಿಕೆಯಲ್ಲೇ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ರು. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಈ ಪಾದಯಾತ್ರೆ ಅಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಈ ಪಾದಯಾತ್ರೆ ಅಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿಕ್ಕೆ ಪಾದಯಾತ್ರೆ ಅಲ್ಲ. ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಪಾದಯಾತ್ರೆ ಅಲ್ಲ. ಇದು ಜನರ ನೋವು, ದುಃಖ, ದುಮಾನಗಳನ್ನ ನಿವಾರಣೆ ಮಾಡಲಿಕ್ಕೆ, ಈ ದೇಶವನ್ನ ಒಗ್ಗೂಡಲಿಕ್ಕೆ, ಈ ದೇಶದಲ್ಲಿ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಈ ಪಾದಯಾತ್ರೆ. ಇನ್ನು ಖರ್ಗೆ, ಇದು ಚುನಾವಣೆಗಾಗಿ ನಡೀತಾ ಇರೋ ಯಾತ್ರೆಯಲ್ಲ, ಇದು ಧರ್ಮ ಸಂಘರ್ಷ ನಿಲ್ಲಿಸಲು ಅಂತ ಆರ್ಎಸ್ಎಸ್ ಬಿಜೆಪಿ ಮೇಲೆ ಗುಡುಗಿದ್ರು. ಎಲ್ಲಿ ಹೋದರೂ ಕೂಡ ಧರ್ಮದಲ್ಲಿ ಜಗಳಗಳನ್ನು ಹಚ್ಚತಕ್ಕಂತ ಕೆಲಸ ಇವತ್ತು ಬಿಜೆಪಿ ಮತ್ತು ಆರ್ಎಸ್ಎಸ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಭಾರತ್ ಜೋಡೋ ಯಾತ್ರಾ, ಅನ್ಎಂಪ್ಲಾಯ್ಮೆಂಟ್ ಈ ದೇಶದಲ್ಲಿ ಏನಿದೆ ಅದರ ವಿರುದ್ಧ ಹೋರಾಟ ಮಾಡಕ್ಕೆ ಇದನ್ನ ಮಾಡಿದಂತ ಒಂದು ಕಾರ್ಯಕ್ರಮ. ಒಟ್ನಲ್ಲಿ ಬಳ್ಳಾರಿ ಸಮಾವೇಶ ಕಾಂಗ್ರೆಸ್ಗೆ ಸ್ವಲ್ಪ ಶಕ್ತಿ ತುಂಬಿದೆ. ಇವತ್ತಿಗೆ ರಾಹುಲ್ ಯಾತ್ರೆ 1000 ಕಿಲೋಮೀಟರ್ ಮುಗಿಸಿದ್ದು, ಪಾದಯಾತ್ರೆಗೆ ಸಿಕ್ತಿರೋ ಜನ ಬೆಂಬಲಕ್ಕೆ ಎಲ್ಲರೂ ಧನ್ಯವಾದ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ನಾಯಕರು 3 ದಿನ ಜನಸಂಕಲ್ಪ ಯಾತ್ರೆ ಮಾಡಿ SC/ST ಮೀಸಲಾತಿ ಲಾಭ ಗಿಟ್ಟಿಸಿಕೊಂಡ್ರು. ಇವತ್ತು ಬಿಜೆಪಿ ನಾಯಕ ಪ್ರಭಾಕರ್ ಕೋರೆ ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗಿ ಲಿಂಗಾಯತ ವೀರಶೈವ ಮತಗಳನ್ನು ಸೆಳೆಯೋ ಪ್ರಯತ್ನ ಮಾಡಿದ್ರು. ಇದರ ಮಧ್ಯೆನೇ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಯನ್ನು ವ್ಯಂಗ್ಯ ಮಾಡಿದ್ರು. ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತೊಮ್ಮೆ ಸಂಪುಟ ವಿಸ್ತರಣೆ ಸುಳಿವು ನೀಡಿದ್ದಾರೆ.
ಗ್ರಂಥ ತುಲಾಭಾರತಿಯವರಿಗೆ ಹಾರ್ದಿಕ ಅಭಿನಂದನೆಗಳು. ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಅವರ ಸುದೀರ್ಘವಾದಂಥ 4 ದಶಕಗಳ ಸೇವೆ ಇಡೀ ಉತ್ತರ ಕರ್ನಾಟಕಕ್ಕಾಗಿದೆ. ಈಗ ವಿವಿಧ ಕ್ಷೇತ್ರಗಳಲ್ಲಿ 4 ದಶಕಗಳಿಂದ ಅವರು ಕೆಲಸ ಮಾಡಿದ್ದಾರೆ, ಜನಪ್ರಿಯರಾಗಿದ್ದಾರೆ, ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ಮತ್ತು ನಿರಂತರವಾಗಿ ಕೆಲಸ ಮಾಡುವಂಥ ಒಂದು ಶಕ್ತಿ ಅವರಲ್ಲಿದೆ. ನಾವು ಅವ್ರಿಗೆಲ್ಲ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅತಿ ಶೀಘ್ರದಲ್ಲೇ ಹೋಗ್ತಾ ಇದ್ದೀನಿ. ಈ ಎಲ್ಲ ಜನಸಂಕಲ್ಪ ಯಾತ್ರೆ ನಡುವೆ ದಿಲ್ಲಿಗೆ ಹೋಗಿ ನಮ್ಮೆಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ಆದಷ್ಟು ಬೇಗನೆ ಮಾಡುವಂಥದ್ದು. ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅರೆಸ್ಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಫ್ಯಾನ್ಸ್ ವಾರ್ನಿಂದ ಆದ ಕೊಲೆ ಈಗ ಕೊಹ್ಲಿ ವಿರುದ್ಧ ಕ್ಯಾಂಪೇನ್ಗೆ ನಾಂದಿ ಹಾಡಿದೆ. ಆರ್ಸಿಬಿ ವಿರಾಟ್ ಕೊಹ್ಲಿ ಬಗ್ಗೆ ಅಪಹಾಸ್ಯ. ಕೇರಳಿ ಸ್ನೇಹಿತನನ್ನೇ ಕೊಂದ ಆರ್ಸಿಬಿ ಫ್ಯಾನ್. ತಮಿಳುನಾಡಿನ ಪೊಯ್ಲೂರಿನಲ್ಲಿ ಇಬ್ಬರು ಸ್ನೇಹಿತರಿದ್ರು. ವಿಘ್ನೇಶ್ ರೋಹಿತ್ ಶರ್ಮಾ ಅಭಿಮಾನಿ, ಆತನ ಸ್ನೇಹಿತ ಧರ್ಮರಾಜ್ ಆರ್ಸಿಬಿ ಹಾಗೂ ಕೊಹ್ಲಿ ಅಭಿಮಾನಿ. ಇಬ್ರು ಮದ್ಯ ಸೇವಿಸುತ್ತಿದ್ದಾಗ ಮುಂಬೈ ಆರ್ಸಿಬಿ ಬಗ್ಗೆ ಕೊಚ್ಕೊಳ್ತಿದ್ರು. ಅದೇ ವಿಚಾರ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಿದೆ. ಇಬ್ಬರು ಪಾನಮತ್ತರಾಗಿ ಮಾತನಾಡುವಾಗ ವಿಘ್ನೇಶ್ ಆರ್ಸಿಬಿ ಮತ್ತು ಕೊಹ್ಲಿಯನ್ನ ಅಪಹಾಸ್ಯ ಮಾಡಿದ್ದ. ಮೊದಲೇ ತೊದಲ್ತಾ ಇದ್ದ ಧರ್ಮರಾಜ್ನನ್ನ ಹಂಗಿಸುವುದು ವಿಘ್ನೇಶ್ ಚಾಳಿಯಾಗಿತ್ತು. ಇದೆಲ್ಲದರಿಂದ ಕೆರಳಿದ ಧರ್ಮರಾಜ್ ಬಾಟಲ್ನಿಂದ ದಾಳಿ ನಡೆಸಿ ಬ್ಯಾಟ್ನಿಂದಲೂ ತಲೆಗೆ ಹೊಡೆದು ವಿಘ್ನೇಶ್ನನ್ನ ಕೊಂದಿದ್ದಾನೆ. ಸದ್ಯ ಧರ್ಮರಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿರಾಟ್ ಕೊಹ್ಲಿಯನ್ನ ಬಂಧಿಸಲೇಬೇಕು. ಮಾಡೋಕೆ ಕೆಲಸ ಇಲ್ದವರು ಇರ್ತಾರಲ್ಲ, ಅಂಥವರು ಹೊಸ ಅಭಿಯಾನ ಶುರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ವಿರಾಟ್ ಕೊಹ್ಲಿಯನ್ನ ಬಂಧಿಸುವಂತೆ ಒತ್ತಾಯಿಸಿ ಅರೆಸ್ಟ್ ಕೊಹ್ಲಿ ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಮಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತನ ಭೀಕರ ಹತ್ಯೆಯಾಗಿದೆ. ಸೇನಾ ಕ್ಯಾಂಪ್ ಹತ್ತಿರದಲ್ಲೇ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಕಾಶ್ಮೀರದಲ್ಲಿ ಮತ್ತೆ ಪಂಡಿತರ ಭೀಕರ ಹತ್ಯೆ. ಎದೆಗೆ ಗುಂಡಿಟ್ಟು ಕೊಂದ ರಕ್ತ ಪಿಪಾಸುಗಳು. ಜಮ್ಮು ಕಾಶ್ಮೀರದ ಶೋಫಿಯಾನ್ ಜಿಲ್ಲೆಯಲ್ಲಿ ಕಾಶ್ಮೀರಿ ಪಂಡಿತ್ ಪುರನ್ ಕೃಷನ್ ಭಟ್ ಅನ್ನೋರನ್ನ ಉಗ್ರರು ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಘಟನೆ ನಡೆದಿದೆ. ಕಾಶ್ಮೀರ ಫ್ರೀಡಂ ಫೈಟರ್ ಉಗ್ರ ಸಂಘಟನೆ ಗುಂಪು ನಾವೇ ಕೊಂದಿದ್ದು ಅಂತ ಹೇಳಿಕೊಂಡಿದೆ. पूरन जी को मारा गया है और उनकी मृत्यु हो गई है. हम लोग काम कर रहे हैं और इस पे आपको पता ही है कि KFF ने इस पे कश्मीर फ्रीडम फाइटर करके उनका एक प्रॉक्सी नेम है, उसने क्लेम किया है. सिक्योरिटी तो यहाँ पे थी. एक हमारा जो गार्ड लगा हुआ है, ये जो छोटा सा क्लस्टर है, वहाँ पे जो हमारा गार्ड लगा हुआ है, वो गार्ड यहाँ पे. ಸೇನಾ ಕ್ಯಾಂಪ್ನ 200 ಮೀಟರ್ ದೂರದಲ್ಲೇ ಕೃತ್ಯ. ದಕ್ಷಿಣ ಕಾಶ್ಮೀರ ಜಿಲ್ಲೆಯ ಚೌಧರಿ ಗುಂಡ್ ಪ್ರದೇಶದಲ್ಲಿ ಕೃಷನ್ ಭಟ್ ವಾಸವಿದ್ರು. ಕೃಷನ್ ಮನೆಯಿಂದ 220 ಮೀಟರ್ ದೂರದಲ್ಲೇ ಭಾರತೀಯ ಸೇನಾ ಕ್ಯಾಂಪ್ ಕೂಡ ಇತ್ತು. ಭದ್ರತೆ ಇದ್ರು. KFP ಉಗ್ರ ಸಂಘಟನೆಯವರು ಮಾರುವೇಷದಲ್ಲಿ ಬಂದು ಎದೆಗೆ ಗುಂಡಿಟ್ಟು ಕೊಂದು ಹೋಗಿದ್ದಾರೆ. सुबह सवेरे 11 साढ़े 11 बजे के हम अपने बागू में थे, तो ये लड़का यहाँ पे वहाँ से आया बाइक में, यहाँ खड़ा था. तो उसी वक्त हम बाग में हम सुना किलिंग हो गई है, बुलेट चली है. नहीं, आज तक दिस इज फर्स्ट टाइम सिंस 32 ईयर्स यहाँ किलिंग हुई. फर्स्ट टाइम सिंस 32. यहाँ पे हकीकत जो हमारे नेबर्स थे या कुछ थे, वेरी कोऑर्डिनेटिंग, वेरी. ಪಂಡಿತ್ ಕೃಷನ್ ಹತ್ಯೆ ಖಂಡಿಸಿ ಬೀದಿಗಿಳಿದ ಜನ. ಜಮ್ಮುವಿನಲ್ಲಿ ಕಾಶ್ಮೀರ ಪಂಡಿತರ ಹತ್ಯೆಯನ್ನ ಖಂಡಿಸಿ ನೂರಾರು ಜನ ಬೀದಿಗಿಳಿದಿದ್ರು. ಧಿಕ್ಕಾರವನ್ನ ಕೂಗಿದ್ರು. ಸಂತ್ರಸ್ತರಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿದ್ರು. ಕಾಶ್ಮೀರಿ ಪಂಡಿತರನ್ನ ರಕ್ಷಿಸಿ, ಕಾಶ್ಮೀರದಿಂದ ನಮ್ಮನ್ನ ಸ್ಥಳಾಂತರಿಸಿ, ಜೀವ ಉಳಿಸಿ ಅಂತ ಘೋಷಣೆ ಮೊಳಗಿಸಿದ್ರು.
ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ರಾಜಕೀಯ ಮುಖಂಡರು ಹತ್ಯೆಯನ್ನ ಖಂಡಿಸಿದ್ದಾರೆ. ದುಷ್ಕರ್ಮಿಗಳು ಮತ್ತು ಭಯೋತ್ಪಾದಕರಿಗೆ ಸಹಾಯ ಮಾಡುವವರಿಗೆ ಕಠಿಣ ಶಿಕ್ಷೆ ಕಾದಿದೆ ಅಂತ ಜನರಿಗೆ ಭರವಸೆ ನೀಡುತ್ತೇನೆ ಅಂತ ಸಿನ್ಹಾ ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದ ಇನ್ನೊಂದು ಕರಾಳ ಮುಖ ಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ 500 ಕೊಳೆತ ಶವ ಸಿಕ್ಕಿದ್ದು ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಛೀಮಾರಿ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಕಟ್ಟಡದ ಮೇಲೆ 500 ಕೊಳೆತ ಶವಗಳು. ಇದು ಪಾಕಿಸ್ತಾನ ದೇಶದ ಪಂಜಾಬ್ ಪ್ರಾಂತ್ಯದ ಮುಲ್ತಾನ್ನಲ್ಲಿರುವ ನಿಶ್ತೇರ್ ಆಸ್ಪತ್ರೆ. ಪಾಕಿಸ್ತಾನದ ಸರ್ಕಾರಿ ಆಸ್ಪತ್ರೆ. ಇದೇ ಆಸ್ಪತ್ರೆಯ ಮೇಲ್ಚಾವಣಿಯಲ್ಲಿ ಹೆಣಗಳು ಸಿಕ್ಕಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 500ಕ್ಕೂ ಹೆಚ್ಚು ಶವಗಳು ಕೊಳೆತ ಸ್ಥಿತಿಯಲ್ಲಿದ್ದು ಶವಗಳಲ್ಲಿ ಅಂಗಾಂಗಗಳೇ ಇರಲಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಶವಗಳು ಕೊಳೆತು ಗಬ್ಬು ನಾರ್ತಿವೆ. ಟೆರೆಸ್ ಬಾಗಿಲಿಗೆ ಬೀಗ ಹಾಕಿ ಯಾರೂ ಮೇಲೆ ಹೋಗಲು ಅವಕಾಶ ಇರಲಿಲ್ಲ. ಶವಗಳು ಕೊಳೆತು ನಾರ್ತಿದ್ರು. ಅದೇ ಕಟ್ಟಡದಲ್ಲಿ ನೂರಾರು ಜನರಿಗೆ ಪ್ರತಿದಿನ ಚಿಕಿತ್ಸೆ ಕೊಡ್ತಿದ್ರು. ಈಗ ಈ ಪ್ರಕರಣ ವಿಶ್ವಮಟ್ಟದಲ್ಲಿ ಸಾಕಷ್ಟು ಪ್ರಶ್ನೆಗಳು ಮತ್ತು ಅನುಮಾನಗಳನ್ನು ಉಂಟು ಮಾಡಿದೆ. ಕೊಳೆತ ಸ್ಥಿತಿಯಲ್ಲಿದ್ದ 500 ಶವಗಳು ಯಾರದ್ದು? ಅನಾಥ ಶವಗಳಾಗಿದ್ರೆ ಅಂತ್ಯಕ್ರಿಯೆ ಯಾಕೆ ಮಾಡಿಲ್ಲ? ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಬಳಸ್ತಿದ್ರೆ ಮೇಲೆ ಇಟ್ಟಿದ್ಯಾಕೆ? ಉಗ್ರರು ಕೊಂದಿದ್ರಾ? ಆಸ್ಪತ್ರೆಯವರೇ ಕೊಂದು ಹಾಕಿದ್ರಾ? ನಾಪತ್ತೆಯಾಗಿದ್ದ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳ ಶವನ? ಕೊಳೆತ ಶವಗಳ ಕಣ್ಣು, ಕಿಡ್ನಿ, ಅಂಗಾಂಗಗಳು ಏನಾದವು? ಹೀಗೆ ಹಲವು ಅನುಮಾನಗಳು ವಿಶ್ವ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. 500 ಕೊಳೆತ ಶವಗಳ ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಲ್ಲಿನ ಸರ್ಕಾರ ಸಮಿತಿ ರಚಿಸಿ ತನಿಖೆಗೆ ಆದೇಶಿಸಿದೆ. 3 ದಿನದಲ್ಲಿ ಶವಗಳ ಸಂಪೂರ್ಣ ಮಾಹಿತಿ ಕೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಡಿಕೇರಿ ನಗರದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಲು ಸಂಚು ಮಾಡಿದ್ರ? 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿಗೆ ಸಂಚು ರೂಪಿಸಿದ್ದ? ವೈರಲ್ ಆಗಿರೋ ಆಡಿಯೋ ಈ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪೆಟ್ರೋಲ್ ಬಾಂಬ್ ಹಾಕಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಬೇಕು ಅಂದಿರೋ 6 ತಿಂಗಳ ಹಳೆ ಆಡಿಯೋ ವೈರಲ್ ಆಗಿದೆ. ಮಲಯಾಳಂನ ಆಡಿಯೋ ಆಧರಿಸಿ ಇವತ್ತು ಪೊಲೀಸರು ಮುಸ್ತಫಾ ಹಾಗೂ ಅಬ್ದುಲ್ಲಾ ಎಂಬುವರನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ರಿಸೀವ್ ಮಾಡಿದ್ರೆ ನಾನು ಹಾಗೇನೆ ಇಟ್ಕೊಂಡು ಏನು ಮಾತಾಡಿದ್ರೆ ಇವರೇನೋ ಬಾಂಬ್ ಹಾಕುವ ವಿಷಯ ಮಾತಾಡ್ತಿದ್ರು. ಅದನ್ನು ನಾನು ಅಲ್ಲಿಗೆ ಬಿಟ್ಟಿದ್ದೆ. ಈಗ ಮೊನ್ನೆ ಹಾಕೊಂಡು ನನ್ನ ಕಾಲೇಜ್ ಅದನ್ನು ನೋಡ್ತೀನಿ, ಇದರಲ್ಲಿ ಬಾಂಬ್ ಹಾಕೋದು ಇತ್ತು. ಅದನ್ನು ಮಡಿಕೇರಿಗೆ ಒಂದು ಎಲ್ಲರಿಗೆ ಬಾಂಬ್ ಹಾಕುವಾಗಿ ಅದನ್ನು ನಾನು ನೋಡಿಬಿಟ್ಟು ಇಮಿಡಿಯೇಟ್ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಇದು ಅಬ್ದುಲ್ ಮತ್ತು ನಮ್ಮ ನಗರಸಭಾ ಸದಸ್ಯ ಮುಸ್ತಫಾ ಅವರು ಏನಂತ ಮಾತಾಡಿದ್ರು, ಎಲ್ಲರಿಗೂ ಬಾಂಬ್ ಆಡಿಯೋ ವೈರಲ್ ಆಗಿದ್ದು ಸಿಕ್ಕಿರೋದು ಒಂದು 5 ದಿವಸ ಹಿಂದೆ ನನಗೆ ಮಾಹಿತಿ ಬಂದಿತ್ತು. ಅದಾದ ನಂತರ ಕಂಪ್ಲೇಂಟ್ ಕೂಡ ಕೇಳಿದ್ದೀನಿ. ಕಂಪ್ಲೇಂಟ್ ಕೊಟ್ಟ ನಂತರ ಎನ್ಕ್ವೈರಿ ಮಾಡಿ ನಿನ್ನೆ 2 ಜನರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳುವಂತ ವಿಚಾರವನ್ನು ಹೇಳಿದ್ರು ಪೊಲೀಸ್ನವರು. ತರೋ ಎನ್ಕ್ವೈರಿ ಮಾಡ್ಬೇಕು ಅಂತ ಹೇಳಿದೀನಿ. NIA ಕೊಡಿ ಅಂತ ಹೇಳುವಂತ ವಿಚಾರವನ್ನು ಕೂಡ ಹೇಳಿದೀನಿ. ನ್ಯಾಯ ವಿಲೇವಾರಿಯಲ್ಲಿ ವಿಳಂಬ ಆಗ್ತಾ ಇದೆ. ಇದು ಈ ದೇಶದ ಜನ ಎದುರಿಸ್ತಾ ಇರೋ ಬಹುದೊಡ್ಡ ಸವಾಲು. ಹೇಗಂತ ಹೇಳಿದ್ದು ಪ್ರಧಾನಿ ನರೇಂದ್ರ ಮೋದಿ. ಅಖಿಲ ಭಾರತ ಕಾನೂನು ಸಚಿವರು ಕಾರ್ಯದರ್ಶಿಗಳ ಸಮ್ಮೇಳನದಲ್ಲಿ ಮೋದಿ ಈ ಹೇಳಿಕೆ ಕೊಟ್ಟಿದ್ದಾರೆ. देशों में जब संसद या विधानसभा में कानून का निर्माण होता है तो 2 तरह से उसकी तैयारी की जाती है. एक है कानून की परिभाषा में टेक्निकल शब्दों का उपयोग करते हुए उसकी विस्तृत व्याख्या करना, और दूसरा उस भाषा में कानून को लिखना और जो लोक भाषा में लिखना, उस देश के सामान्य मानवी को समझ आए उस रूप में लिखना, मूल कानून के स्पिरिट को ध्यान में रखते हुए लिखना. इसलिए कानून बनाते समय हमारा फोकस होना चाहिए कि ಒಡಿಶಾದಲ್ಲಿ ಯುವತಿಯೊಬ್ಬಳು ಹನಿ ಟ್ರ್ಯಾಪ್ ಮಾಡಿ 4 ವರ್ಷದಲ್ಲೇ 30 ಕೋಟಿ ಆಸ್ತಿ ಸಂಪಾದಿಸಿದ್ದಾಳೆ. 26 ವರ್ಷದ ಯುವತಿ ಅರ್ಚನಾ 25 ರಾಜಕಾರಣಿಗಳು, ಉದ್ಯಮಿ, ಚಿತ್ರ ನಿರ್ಮಾಪಕರಂತಹ ಪ್ರಭಾವಿ ವ್ಯಕ್ತಿಗಳನ್ನ ಹನಿ ಟ್ರ್ಯಾಪ್ ಬಲೆಗೆ ಕೆಡವಿದ್ದಾಳೆ. ಇದರಲ್ಲಿ 18 ಆಡಳಿತಾರೂಢ ಬಿಜೆಡಿ ಸಚಿವರು ಹಾಗೂ ಶಾಸಕರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಕೆ ಬಾಯ್ಬಿಟ್ರೆ ಒಡಿಶಾದಲ್ಲಿ 22 ವರ್ಷಗಳಿಂದ ಆಡಳಿತ ನಡೆಸ್ತಾ ಇರುವ ಬಿಜೆಡಿ ಸರ್ಕಾರ ಪತನಗೊಳ್ಳಲಿದೆ ಅಂತ ಪ್ರತಿಪಕ್ಷಗಳು ಬಾಂಬ್ ಸಿಡಿಸಿವೆ.
ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮೇಳ ಮಳೆ ಮಧ್ಯೆಯೂ ಭರ್ಜರಿಯಾಗಿ ನಡೀತಾ ಇದೆ. ನಾಳೆ ಐತಿಹಾಸಿಕ ಕುಂಭಮೇಳಕ್ಕೆ ತೆರೆ ಬೀಳಲಿದ್ದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬರೋಕ್ಕಾಗಲ್ಲ, ಕ್ಷಮಿಸಿ ಅಂತ ಸಿಎಂಗೆ ಪತ್ರ ಬರೆದಿದ್ದಾರೆ. ಇತರ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಅಂಗಡಿ ಮುಂದಿದ್ದ ಬಲ್ಬ್ ಕದ್ದ ಪೊಲೀಸಪ್ಪನ ಕಳ್ಳತನದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಉತ್ತರ ಪ್ರದೇಶದಲ್ಲಿ ಈ ಘಟನೆ. ಉತ್ತರ ಟರ್ಕಿಯ ಕಲ್ಲಿದ್ದಲು ಗಣಿಯಲ್ಲಿ ಸ್ಫೋಟ, 28 ಜನ ಸಾವು, 11 ಜನರಿಗೆ ಗಂಭೀರ ಗಾಯ. ಬಾರ್ಟಿನ್ ಮತ್ತು ಇಸ್ತಾನ್ಬುಲ್ ಆಸ್ಪತ್ರೆಗೆ ದಾಖಲು. ಮಹಿಳಾ ಏಷ್ಯಾ ಕಪ್ ಗೆದ್ದ ಭಾರತದ ವೀರ ವನಿತೆಯರು ಲಂಕಾ ತಂಡವನ್ನು ಮಣಿಸಿ 7ನೇ ಬಾರಿಗೆ ಮಹಿಳಾ ಏಷ್ಯಾ ಕಪ್ ಎತ್ತಿ ಹಿಡಿದ ಟೀಂ ಇಂಡಿಯಾ. ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ 2024ರಿಂದ ಭಕ್ತರಿಗೆ ದರ್ಶನ ಭಾಗ್ಯ. ಅಯೋಧ್ಯೆ ಟ್ರಸ್ಟ್ನಿಂದ ಫೋಟೋ ರಿಲೀಸ್. ಹಾಸನದ ಅಧಿದೇವತೆ ಹಾಸನಾಂಬೆ ದರ್ಶನಕ್ಕೆ ಜನಸಾಗರ. 2ನೇ ದಿನ ಸಾವಿರಾರು ಜನರಿಂದ ದರ್ಶನ. ನಾಳೆ ಭಾನುವಾರ ಭಕ್ತರ ಸಂಖ್ಯೆ ಏರಿಕೆ, ಪೊಲೀಸರಿಂದ ಭದ್ರತೆ ಹೆಚ್ಚಳ. ಈ ಎಲ್ಲಾ ಪ್ರಮುಖ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.